ಟಾಪ್ 8 ಸ್ವಾಗತ. ನಾನು ಶ್ರುತಿರಾಜ್. ಗ್ಯಾರಂಟಿ ಹುಮ್ಮಸ್ಸಿನಲ್ಲಿದ್ದ ಕೈಗೆ ಶಾಕ್. ಧರ್ಮ ಸಂಘರ್ಷದಿಂದ ಹಿನ್ನಡೆನ ಡಿಕೆಶಿ ಕೊಟ್ಟಿರುವ ಸೂಚನೆ ಏನು? ಇದೇ ಈ ಕ್ಷಣದ ಸ್ಪೆಷಲ್. ಕಾಂಗ್ರೆಸ್ಗೆ ಧರ್ಮ ಸಂಘರ್ಷ. ಇನ್ನು ಕಾಂಗ್ರೆಸ್ನಲ್ಲಿ ಈಗ ಆಲ್ರೆಡಿ ಶುರುವಾಗ್ಬಿಟ್ಟಿದೆ ಧರ್ಮ ಸಂಕಷ್ಟ. ಒಂದ್ ಕಡೆ ಮೈತ್ರಿಕೂಟದ ಸಚಿವರು, ಮತ್ತೊಂದ್ ಕಡೆಗೆ ಸ್ವಪಕ್ಷದ ಸಚಿವರು. ಇವಿಬ್ರು ಕೂಡ ಡಿಕೆಶಿ ಅವರಿಗೆ ಟೆನ್ಷನ್ ಅನ್ನ ತಂದಿಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ಧರ್ಮದ ಸಂಕಷ್ಟ ಇದೀಗ ದೊಡ್ಡ ಮಟ್ಟದಲ್ಲಿದೆ. ಒಂದ್ ಕಡೆ ಮೈತ್ರಿಕೂಟದ ಸಚಿವ ಕೊಟ್ಟಿರುವಂತಹ ಹೇಳಿಕೆ, ಮತ್ತೊಂದು ಕಡೆಗೆ ತಮ್ಮದೇ ಪಕ್ಷದ ಗೃಹ ಸಚಿವರು ಕೊಟ್ಟಿರುವಂತಹ ಹೇಳಿಕೆಗಳು, ಇವೆರಡೂ ಕೂಡ ಡಿಕೆಶಿ ಅವರಿಗೆ ಟೆನ್ಷನ್ ಮೇಲೆ ಟೆನ್ಷನ್ ಅನ್ನ ತಂದೊಡ್ತಾ ಇದೆ. ಹಿಂದೂ ಧರ್ಮದ ವಿವಾದವೇ ಒಂದು ರೀತಿ ಸೂಕ್ಷ್ಮ ವಿಚಾರ ಆಗಿರೋದ್ರಿಂದ ಉದಯನಿಧಿ ಹೇಳಿಕೆಗೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಕೊಡಬೇಡಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಸೂಚಿಸಿದ್ರು. ಈ ಬೆನ್ನಲ್ಲೇ ಹಿಂದೂ ಧರ್ಮದ ಬಗ್ಗೆ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಡ್ತಾರೆ. ಚುನಾವಣೆ ಹೊತ್ತಲೇ ವಿವಾದಾತ್ಮಕ ಹೇಳಿಕೆಗಳಿಂದ ಡಿಕೆ ಶಿವಕುಮಾರ್ ಅವರು ಫುಲ್ ಗರಂ ಆದಂತೆ ಕಾಣಿಸ್ತಾ ಇದೆ. ವಿವಾದಗಳು ಉಂಟಾಗ್ಬಿಟ್ರೆ ಚುನಾವಣೆಯಲ್ಲಿ ವೋಟ್ ಶೇರಿಂಗ್ ಆತಂಕ ಅನ್ನೋ ಒಂದು ಪರಿಸ್ಥಿತಿ ಇದೆ. ಆಬ್ವಿಯಸ್ಲಿ ಈಗ ಆಲ್ರೆಡಿ ಬಿಜೆಪಿಯವರಿಗೂ ಒಂದು ರೀತಿ ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದೆ. ಈ ರೀತಿಯಾಗಿ ವಿವಾದಗಳನ್ನ ಉಂಟು ಮಾಡ್ಕೊಳ್ತಾ ಹೋದ್ರೆ ಚುನಾವಣೆಯಲ್ಲಿ ವೋಟ್ಗಳು ಡೈವರ್ಟ್ ಆಗ್ಬಿಡತ್ತೆ, ಶೇರ್ ಆಗ್ಬಿಡುತ್ತೆ ಅಂತ. ಸೊ ಐ ಆಮ್ ಪ್ರೌಡ್ ಹಿಂದೂ ಅಂತ ಹೇಳಿ ವಿವಾದಕ್ಕೆ ಅಂತ್ಯ ಹಾಡೋದಕ್ಕೆ ಯತ್ನಿಸ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ಹಿರಿಯ ಸಚಿವರೇ ಈ ರೀತಿಯಾಗಿ ಹೇಳಿಕೆ ಕೊಡ್ತಾ ಇರೋದಕ್ಕೆ ಡಿಕೆ ಶಿವಕುಮಾರ್ ಅವರು ಕೂಡ ಕಿಡಿಕಾರ್ತಾ ಇದ್ದಾರೆ. ಹಿಂದೂ ಧರ್ಮದ ಹೇಳಿಕೆಯನ್ನ ಪರಮೇಶ್ವರ್ ಅವರು ಕೊಡ್ತಾರೆ. ಸನಾತನ ಧರ್ಮದ ವಿನಾಶದ ಮಾತನ್ನ ಮಹದೇವಪ್ಪ ಅವರು ಸಮರ್ಥಿಸಿಕೊಳ್ತಾರಲ್ಲ, ಅವರಿಬ್ಬರ ವಿರುದ್ಧ ಕೂಡ ಕಿಡಿಕಾರ್ತಾರೆ ಡಿಕೆ ಶಿವಕುಮಾರ್. ಇತಿಹಾಸದಲ್ಲಿ ಅನೇಕ ಧರ್ಮಗಳು ಹುಟ್ಟುಕೊಂಡಿದ್ದಾವೆ. ಹಿಂದೂ ಧರ್ಮ ಯಾವಾಗ ಹುಟ್ಟಿತು, ಯಾರು ಹುಟ್ಟಿಸಿದ್ರು ಹಿಂದೂ ಧರ್ಮ ಇನ್ನೂ ಕ್ವಶನ್ ಮಾರ್ಕ್ ಬಿದ್ದಿದೆ. ಅದರದ್ದೆಲ್ಲ ಕ್ವಶನ್ ಮಾರ್ಕ್. ಬೌದ್ಧ ಧರ್ಮ ಈ ದೇಶದಲ್ಲಿ ಹುಟ್ಟುತ್ತೆ, ಜೈನ ಧರ್ಮ ಈ ದೇಶದಲ್ಲಿ ಹುಟ್ಟುತ್ತೆ. ಹೊರಗಡೆಯಿಂದ ಇಸ್ಲಾಂ ಧರ್ಮ ಬಂದಿದೆ, ಕ್ರೈಸ್ತ ಧರ್ಮ ಬಂದಿದೆ. ಧರ್ಮ ಮನುಷ್ಯ ಹುಟ್ಟಿದ ಮೇಲೆ ಹುಟ್ಟಿದ್ದು, ಮನುಷ್ಯ ಮೊದಲು ಹುಟ್ಟಿದ. ಅದರಿಂದ ಮನುಷ್ಯನ ಹಿತ ಮುಖ್ಯ. ಮನುಷ್ಯ ಬಂದ ಮೇಲೆ ಧರ್ಮವ್ರು ಬೇಕು ಅಂತ ಅಂಬೇಡ್ಕರ್ ಧರ್ಮ ಬೇಡ ಅಂತ ಹೇಳಿಲ್ಲ. ಎಂಥ ಧರ್ಮ ಬೇಕು? ಐ ರೆಸ್ಪೆಕ್ಟ್ ದ ರಿಲಿಜನ್ ವಿಚ್ ಟೀಚರ್ಸ್ ಜಸ್ಟಿಸ್ ಆ್ಯಂಡ್ ಲಿಬರ್ಟಿ. ಯಾವ ಧರ್ಮ ಇದ್ದರೂ ಅದು ಹಾಗೇನೆ. ಯಾವ ಧರ್ಮ ನ್ಯಾಯವನ್ನು ಸಮಾನತೆಯನ್ನು ಬೋಧೋದಿಲ್ವೋ ಅದು ಧರ್ಮ ಅಂತ ಕರೆಸ್ಕೊಳ್ಳೋಕ್ಕೆ ಹೆಂಗೆ ಯೋಗ್ಯತೆ ಇರ್ತದೆ? ಎನಿ ರಿಲಿಜನ್. ಈಗ ಆಲ್ರೆಡಿ ಎಲ್ಲೋ ಒಂದು ಕಡೆಗೆ ಕಾಂಗ್ರೆಸ್ಗೆ ಧರ್ಮ ಸಂಕಷ್ಟ ಹೆಂಗೆ ಎದುರಾಗಿದೆ ಅಂತ ಹೇಳಿದ್ರೆ, ಒಂದ್ ಕಡೆಗೆ ಮಹಾದೇವಪ್ಪನವರು ಪರಮೇಶ್ವರ್ ಅವರ ನಡೆಗೆ ಡಿಕೆಶಿ ಅವರಿಗೆ ಬೇಸರ ಆಗಿರೋದು ಗೊತ್ತಾಗ್ತಾ ಇದೆ. ಹಿಂದೂ ಧರ್ಮದ ಬಗ್ಗೆ ಸಚಿವ ಪರಮೇಶ್ವರ್ ಅವರು ಕೊಟ್ಟಂತಹ ಹೇಳಿಕೆಗಳು, ಸೊ ಹಿಂದೂ ಧರ್ಮದ ಬಗ್ಗೆ ಅವರೊಂದು ರೀತಿ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟು ಮತ್ತಷ್ಟು ಬಿಜೆಪಿಯವರ ಕೈಗೆ ಅಸ್ತ್ರವನ್ನ ಕೊಟ್ಟಂತೆ ಮಾಡಿದ್ದಾರೆ. ಹಾಗಾಗಿ ಡಿಕೆ ಶಿವಕುಮಾರ್ಗೆ ಈ ಸಂದರ್ಭದಲ್ಲಿ ಒಂದು ರೀತಿ ಧರ್ಮ ಸಂಕಷ್ಟ ಎದುರಾಗಿದೆ. ಯಾಕಂದ್ರೆ ಮುಂಬರುವಂತಹ ಲೋಕಸಭಾ ಎಲೆಕ್ಷನ್ ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡ ಮಟ್ಟದಲ್ಲಿ ತಲೆ ಕೆಡಿಸಿಕೊಳ್ತಾ ಇದ್ದಾರೆ. ಈಗ ಆಲ್ರೆಡಿ ಅವರದ್ದೇ ಮೈತ್ರಿಕೂಟದ ನಾಯಕರಾಗಿರುವಂತಹ ಉದಯನಿಧಿ ಸ್ಟಾಲಿನ್ ಅವರು ಕೂಡ ಕೊಟ್ಟಂತಹ ಹೇಳಿಕೆ ಇಡೀ ದೇಶಾದ್ಯಂತ ಬಹಳ ದೊಡ್ಡ ಮಟ್ಟದ ಆಕ್ರೋಶವನ್ನ ಹೊತ್ತು ಹಾಗೆ ಮಾಡಿತ್ತು. ಈಗ ಲೋಕಸಭೆ ಚುನಾವಣೆಯಲ್ಲಿ ಮಿನಿಮಮ್ ಇಲ್ಲ ಅಂದ್ರೂ ಟಾರ್ಗೆಟ್ 20 ಇಟ್ಕೊಂಡಿದ್ದಾರೆ ಕರ್ನಾಟಕದಿಂದ ಕಾಂಗ್ರೆಸ್ನವರು. 20 ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲೇಬೇಕು ಅಂತ ಹೇಳಿ ಆ ಒಂದು ಹುಮ್ಮಸ್ಸಿಗೆ ಎಲ್ಲೋ ಒಂದ್ ಕಡೆ ದೊಡ್ಡ ಮಟ್ಟದ ಹೊಡೆತ, ಆತಂಕ ಇದೀಗ ಶುರುವಾದಂಗೆ ಕಾಣಿಸ್ತಾ ಇದೆ ಕಾಂಗ್ರೆಸ್ನವರಿಗೆ, ಪರ್ಟಿಕ್ಯುಲರ್ಲಿ ಅದರಲ್ಲೂ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆ ವಿಚಾರದಲ್ಲಿ. ಈ ರೀತಿ ಹೇಳಿಕೆಗಳಿಂದ ಮತಗಳು ವಿಭಜನೆ ಆಗುವಂತಹ ಭೀತಿ ಖಂಡಿತವಾಗ್ಲೂ ಈಗ ಆಲ್ರೆಡಿ ಎದುರಾಗಿದೆ. ಲೋಕಸಭಾ ಸಮರದ ಹೊಸ್ತಿಲಲ್ಲಿ ಬಿಜೆಪಿಗೆ ಒಂದು ರೀತಿ ಇವರೇ ಅಸ್ತ್ರವನ್ನ ಕೈಗೆ ಕೊಟ್ಟಂತ ಆಗ್ಬಿಟ್ಟಿದೆ. ಮಹಾದೇವಪ್ಪ ಪರಮೇಶ್ವರ್ ನಡೆಗೆ ಡಿಕೆ ಶಿವಕುಮಾರ್ ಅವರು ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಈ ರೀತಿಯಾಗಿ ಯಾಕೆ ಮಾತನಾಡಬೇಕು ಅಂತ ಹೇಳಿ. ಸೊ ಒಂದು ಸಲ ಒಬ್ಬರು ಆದ್ಮೇಲೆ ಒಬ್ಬೊಬ್ರು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ, ಇನ್ನೊಂದು ರೀತಿ ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ನೋಡೋಣ ಇದೆಲ್ಲದಕ್ಕೂ ಕೂಡ ಯಾವ ರೀತಿಯಾಗಿ ಕಡಿವಾಣ ಹಾಕ್ತಾರೆ ಡಿಕೆ ಶಿವಕುಮಾರ್ ಅವರು, ಕೆಪಿಸಿಸಿ ಅಧ್ಯಕ್ಷರು ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಪ್ರಸಾದ್, ಈಗ ಆಲ್ರೆಡಿ ಉದಯನಿಧಿ ಸ್ಟಾಲಿನ್ ಕೊಟ್ಟಿರುವಂತಹ ಹೇಳಿಕೆ ಇಡೀ ದೇಶಾದ್ಯಂತ ಚರ್ಚೆಗೆ ಗ್ರಾಸವಾಗಿತ್ತು. ಈಗ ನೋಡಿದ್ರೆ ಕಾಂಗ್ರೆಸ್ನವರು ಲೋಕಸಭಾ ಎಲೆಕ್ಷನ್ ಅಲ್ಲಿ ಒಂದು 20 ಸೀಟ್ಗಳನ್ನ ಗೆಲ್ಲೋ ಹುಮ್ಮಸ್ನಲ್ಲಿದ್ರು. ಈಗ ನೋಡಿದ್ರೆ ಅವರದ್ದೇ ಪಕ್ಷದ ನಾಯಕರುಗಳು ಈ ಧರ್ಮದ ಬಗ್ಗೆ, ಸಂಘರ್ಷದ ಬಗ್ಗೆ ಮತ್ತಷ್ಟು ಕಿಡಿ ಹೊತ್ತಿಸುವಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಇದು ಕಾಂಗ್ರೆಸ್ನವರಿಗೆ ಪರ್ಟಿಕ್ಯುಲರ್ ಆಗಿ ಯಾವ ರೀತಿಯಾಗಿ ಹೊಡೆತ ಬೀಳತ್ತೆ? ಡಿಕೆಶಿ ಅವರ ಪ್ಲಾನ್ ಏನ್ ಈ ವಿಚಾರದಲ್ಲಿ? ಈಗ ಶ್ರುತಿರಾಜ್ ಏನಂದರೆ, ಲೋಕಸಭಾ ಚುನಾವಣೆಗೆ ವೋಟ್ ಶೇರಿಂಗನ್ನು ಜಾಸ್ತಿ ಮಾಡ್ಕೊಬೇಕು, ಕನಿಷ್ಠ ಅಂದರೂ 20 ಸೀಟ್ಗಳನ್ನು ಗೆಲ್ಲಬೇಕು ಅನ್ನುವಂಥದ್ದು ಕಾಂಗ್ರೆಸ್ನ ಗುರಿಯಾಗಿರುವಂಥದ್ದು. ಅದರಲ್ಲೂ ಕೂಡ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಪ್ರತಿಯೊಂದು ನಡೆಯಲ್ಲೂ ಕೂಡ ಎಲ್ಲೂ ಕೂಡ ಯಾವುದೇ ಒಂದು ಸಮುದಾಯದ ವೋಟ್ಗಳು ಮಿಸ್ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಪ್ಲಾನನ್ನು ಮಾಡ್ತಾ ಇರುವಂಥದ್ದು. ಅದೇ ರೀತಿಯಾಗಿ ಈಗ ಕಳೆದ ಬಾರಿಯ ಚುನಾವಣೆ ಯಾವ ರೀತಿಯ ಗೆಲುವನ್ನು ಸಾಧಿಸ್ತಾರಲ್ಲ, ಅದೇ ರೀತಿಯಾಗಿ ಎಲ್ಲ ಸಮುದಾಯದ, ಎಲ್ಲ ಒಂದು ಧರ್ಮಗಳ, ಎಲ್ಲ ಒಂದು ಜಾತಿಗಳ ಮತಗಳನ್ನು ಕ್ರೋಢೀಕರಿಸುವಂಥ ಉದ್ದೇಶ ಡಿ ಕೆ ಶಿವಕುಮಾರ್
ಶಿವಕುಮಾರ್ ಅವರು. ಆದರೆ ಎಲ್ಲ ಒಂದು ಕಡೆ ಈ ಸನಾತನ ಧರ್ಮ ವಿಚಾರ, ಹಿಂದುತ್ವದ ವಿಚಾರ, ಹಿಂದೂ ಧರ್ಮದ ವಿಚಾರ ಇದೆಯಲ್ಲ, ಇವ್ಯಾವೂ ಕೂಡ ಅದರ ಪರವಾಗಾದರೂ ಅಥವಾ ವಿರುದ್ಧವಾಗಿ ಹೋದರೂ ಕೂಡ ಯಾವುದೂ ಕೂಡ ಮುಂಬರುವಂಥ ಚುನಾವಣೆಗಳಲ್ಲಿ ಇವರ ಕೈ ಹಿಡಿಯುವಂಥದ್ದು ಕಷ್ಟ ಆಗುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ಯಾರು ಉದಯ್ ಸ್ಟಾಲಿನ್ ಕೊಟ್ಟಿರುವಂಥ ಹೇಳಿಕೆಯಿಂದ ಅಂತರವನ್ನು ಕಾಪಾಡಿಕೊಳ್ಬೇಕು ಅಂತ ಹೇಳಿ ನಾಯಕರಿಗೆ ಕೆಪಿಸಿಸಿಯಿಂದ ಹೈಕಮಾಂಡ್ನಿಂದ ಸೂಚನೆಯನ್ನು ಕೂಡ ಕೊಡಲಾಗಿತ್ತು. ಆದರೆ ಆ ವಿಚಾರವಾಗಿ ಅಷ್ಟಾಗಿ ಏನೋ ಕಮೆಂಟ್ಗಳು ಮಾಡಲಿಲ್ಲ ಅಂದ್ರು. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹಿರಿಯ ಸಚಿವರಾಗಿದ್ದಾರೆ. ಸೊ ಅವರು ಕೊಟ್ಟಂತ ಹೇಳಿಕೆ ಇದೆಯಲ್ಲ, ಹಿಂದೂ ಧರ್ಮದ ವಿಚಾರವಾಗಿ, ಹಿಂದೂ ಧರ್ಮ ಹುಟ್ಟಿದ ಹೇಗೆ ಗೊತ್ತಿಲ್ಲ, ಅಪ್ಪ ಅಮ್ಮ ಹೇಗೆ ಯಾರು ಅನ್ನುವಂಥದ್ದು ಗೊತ್ತಿಲ್ಲ ಅಂತ ಹೇಳಿಕೆ ಇದೆಯಲ್ಲ, ಸೊ ಇದಕ್ಕೆ ಈಗ ಸಾಕಷ್ಟು ಒಂದು ಆಕ್ರೋಶಗಳು ಕೂಡ ವ್ಯಕ್ತ ಆಗ್ತಾ ಇರುವಂಥದ್ದು. ಜೊತೆಗೆ ಬಿಜೆಪಿ ಇದೇ ಒಂದು ವಿಚಾರವನ್ನು ಕೂಡ ಇಟ್ಕೊಂಡು ಮುಂಬರುವಂತಹ ಚುನಾವಣೆಗಳಲ್ಲಿ ಕಾಂಗ್ರೆಸ್ನ ವೋಟ್ ಶೇರಿಂಗ್ ಅನ್ನು ಕಮ್ಮಿ ಮಾಡುವಂತಹ ನಿಟ್ಟಿನಲ್ಲೂ ಕೂಡ ಈಗ ಹೋರಾಟಗಳನ್ನ ಜೊತೆಗೆ ಒಂದು ಆರೋಪಗಳನ್ನ ಕೂಡ ಮಾಡ್ತಾ ಇರುವಂಥದ್ದು. ಸೊ ಇವೆಲ್ಲವನ್ನು ಕೂಡ ಗಮನಿಸಿದಾಗ ಡಿ ಕೆ ಶಿವಕುಮಾರ್ ಅವರು ಕೂಡ ಸಾಕಷ್ಟು ಒಂದು ಅಸಮಾಧಾನಗೊಂಡಿದ್ದಾರೆ. ಯಾಕೆಂದ್ರೆ ಈಗ ಜನರಲ್ ಆಗಿ ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ಇವ್ಯಾವು ಕೂಡ ಮುಂಬರುವಂತಹ ಚುನಾವಣೆಗೆ ಈ ಹಿಂದೂ ಧರ್ಮದ ವಿಚಾರವಾಗಿ ವಿರುದ್ಧವಾಗಿ ಏನಾದ್ರು ಹೋಯ್ತು ಅಂತಂದ್ರೆ ಬರುವಂತ ವೋಟ್ಗಳ ಸಂಖ್ಯೆ ಕೂಡ ಕಡಿಮೆ ಆಗುವಂತ ಸಾಧ್ಯತೆ ಇದೆ. ಸೊ ಹೀಗಾಗಿ ಯಾರು ಕೂಡ ಈ ವಿಚಾರಗಳ ಸಂಬಂಧಪಟ್ಟಂಗೆ, ಅದರಲ್ಲೂ ಕೂಡ ಧರ್ಮದ ವಿಚಾರವಾಗಿ ಸಂಬಂಧಪಟ್ಟಂಗೆ ಹೇಳಿಕೆಗಳನ್ನ ಕೊಡಬಾರ್ದು ಅನ್ನುವಂಥ ಸೂಚನೆಯನ್ನು ಈಗ ಆಲ್ರೆಡಿ ಕೊಟ್ಟಿದ್ದಾರೆ. ಆದರೂ ಕೂಡ ಇದನ್ನು ಮೀರಿ ಕೆಲ ಸಚಿವರು ಈ ರೀತಿಯಾದಂಥ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಕಳೆದ ಒಂದು ಸಿದ್ದರಾಮಯ್ಯ ಅವರ ಸರ್ಕಾರ ಸಂದರ್ಭದಲ್ಲಿ ಲಿಂಗಾಯತರ ವಿಚಾರಕ್ಕೆ, ಲಿಂಗಾಯತ ಸಮುದಾಯವನ್ನು ಡಿವೈಡ್ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೈ ಹಾಕಿ ಅದು ನೆಕ್ಸ್ಟ್ ಎಲೆಕ್ಷನ್ ಯಾವ ರೀತಿಯಾದಂತಹ ಒಂದು ರಿಸಲ್ಟ್ ಬಂತು ಅನ್ನುವಂಥದ್ದು ನೋಡಿದ್ದೀವಿ. ಈಗ ಲೋಕಸಭಾ ಚುನಾವಣೆ ಹತ್ತಿರ ಇರುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಹೇಳಿಕೆಗಳು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಹೊರತು ಯಾವುದೇ ರೀತಿ ಉಪಯೋಗ ಆಗೋಲ್ಲ ಅನ್ನುವಂಥದ್ದು ಕೆಪಿಸಿಸಿ ಅಧ್ಯಕ್ಷರ ಒಂದು ಅಭಿಪ್ರಾಯ ಆಗಿರುವಂಥದ್ದು. ಓಕೆ ಶಿವಪ್ರಸಾದ್, ಥ್ಯಾಂಕ್ ಯು. ತಮ್ಮ ಕ್ಷಣದ ಕಂಪ್ಲೀಟ್ ಅಪ್ಡೇಟ್ಸ್ಗೆ.